ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಈಕ್ವಿವೆಲೆನ್ಸ್ ರಿಲೇಷನ್ ಮೇಲೆ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಅಂದ್ರೆ ಏನು, ಸೊ ಅದ್ರ ಡೆಫಿನಿಷನ್ ಅನ್ನ ಬರೀತೀನಿ, ಆಮೇಲೆ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಸೊ ಈಕ್ವಿವೆಲೆನ್ಸ್ ರಿಲೇಷನ್ a relation on a set A ಅಂತ ಅನ್ಕೊಳ್ಳಿ, ಯಾವುದಾದ್ರೂ ಒಂದು ಸೆಟ್. So a relation on set A is said to be equivalence if and only if ಮೂರು ಕಂಡೀಷನ್ಸ್ ಬರ್ತವೆ. ಒಂದು ರಿಫ್ಲೆಕ್ಸಿವ್ ಆಗಿರಬೇಕು, ಸರಿನಾ, ರಿಫ್ಲೆಕ್ಸಿವ್. ನೆಕ್ಸ್ಟ್ ಎರಡನೇದು ಬರೋದು ಸಿಮಿಟ್ರಿಕ್. ನೆಕ್ಸ್ಟ್ ಮೂರನೇದು ಯಾವುದು, ಟ್ರಾನ್ಸಿಟಿವ್. ಈ ಮೂರು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ನಾವೇನಂತ ಕರಿಬಹುದು, ಕೊಟ್ಟಿರುವಂತಹ ಸೆಟ್ ಎ ಅನ್ನ ನಾವು ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಕರಿತಾ ಹೋಗ್ಬೋದು, ಸರಿನಾ. ಎಸ್. ಸೊ ಇವಾಗ ರಿಫ್ಲೆಕ್ಸಿವ್ ಅಂತ ಅಂದ್ರೆ ಏನು? ರಿಫ್ಲೆಕ್ಸಿವ್ ಅಂತ ಅಂದ್ರೆ ವೆರಿ ಸಿಂಪಲ್. ಸೊ ಎ ಕಾಮ ಎ ಮಸ್ಟ್ ಬಿಲಾಂಗ್ ಟು ಎ, ಸರಿನಾ. ಇಲ್ಲಿ ಒಬ್ಬೊಬ್ರು ರಿಲೇಷನ್ ಆರ್ ಅಂತ ತಗೊಂತಾರೆ, ಸೊ ಆರ್ ಅಂತಾನೆ ತಗೊಳ್ಳೋಣ, ಓಕೆನಾ. ಸೊ ಆರ್ ಅಂತ ತಗೊಂಡ್ರೆ ಎ ಕಾಮ ಎ ಮಸ್ಟ್ ಬಿಲಾಂಗ್ ಟು ಆರ್ ಅಂತಂದ್ರೆ ಇಲ್ಲಿ ಏನಿರುತ್ತೆ ಅದೇ ವ್ಯಾಲ್ಯೂ ಇಲ್ಲಿ ಬರ್ಬೇಕು. 1, 1, 2, 2, 3, 3 ಈ ತರ. ನೆಕ್ಸ್ಟ್ ಸಿಮಿಟ್ರಿಕ್ ಅಂತ ಅಂದ್ರೆ ಏನು? ಇಫ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ದೆನ್ ಬಿ ಕಾಮ ಎ ಮಸ್ಟ್ ಆಲ್ಸೋ ಬಿಲಾಂಗ್ ಟು ಆರ್. ಅಂದ್ರೆ ಈಗ 1, 2 ಇದೆ ಅಂತ ಅನ್ಕೊಳ್ಳಿ, 2, 1 ಕೂಡ ಇರಬೇಕು. 3, 4 ಇದೆ ಅಂತ ಅನ್ಕೊಳ್ಳಿ, 4, 3 ಕೂಡ ಇರಬೇಕು. ಅದರ ಉಲ್ಟಾ ಕೂಡ ನನಗೆ ಇರಬೇಕು. ಅದನ್ನ ಏನಂತ ಕರಿತೀವಿ? ಸಿಮಿಟ್ರಿಕ್. ನೆಕ್ಸ್ಟ್ ಟ್ರಾನ್ಸಿಟಿವ್ ಅಂದ್ರೆ ಇಫ್ ಎ ಕಾಮ ಬಿ ಬಿಲಾಂಗ್ ಟು ಆರ್ ಅಂಡ್ ಬಿ ಕಾಮ ಸಿ ಬಿಲಾಂಗ್ ಟು ಆರ್. ಸೊ ಈಗ ಮೂರು ಡಿಫರೆಂಟ್ ಎಲಿಮೆಂಟ್ ಅನ್ಕೊಳ್ಳಿ, ಎ ಕಾಮ ಬಿ ಬಿಲಾಂಗ್ ಟು ಆರ್, ಬಿ ಕಾಮ ಸಿ ಬಿಲಾಂಗ್ ಟು ಆರ್, ದೆನ್ ಎ ಕಾಮ ಸಿ ಮಸ್ಟ್ ಆಲ್ಸೋ ಬಿಲಾಂಗ್ ಟು ಆರ್ ಅಂತ ಅಂದ್ರೇನು? ಎ ಕಾಮ ಎ ಗಿವ್ ರೈಸ್ ಟು ಬಿ ಇದೆ ಅಂತ ಅನ್ಕೊಳ್ಳಿ, ಬಿ ಗಿವ್ ರೈಸ್ ಟು ಸಿ ಇದೆ ಅಂತ ಅನ್ಕೊಳ್ಳಿ. ಸೊ ಇವಾಗ ಎ ಗಿವ್ ರೈಸ್ ಟು ಸಿ ಅಂತ ಬರಿಬೇಕು ಅಂತ. ಯಾಕೆ? ಎ ಇಸ್ ಗಿವಿಂಗ್ ರೈಸ್ ಟು ಬಿ, ಬಿ ಇಸ್ ಗಿವಿಂಗ್ ರೈಸ್ ಟು ಸಿ. ಈ ತರ ಎ ಈಕ್ವಲ್ ಟು ಬಿ, ಬಿ ಈಕ್ವಲ್ ಟು ಸಿ, ಈ ತರ ಇದ್ರೆ ಏನಂತ ಬರಿಬೋದು ನಾವು? ಡೈರೆಕ್ಟ್ ಆಗಿ ಎ ಈಕ್ವಲ್ ಟು ಸಿ ಅಂತ ಬರಿಬೋದಲ್ವಾ? ಅದೇ ಕಂಡೀಷನ್ ಪ್ರಕಾರ ಎ ಈಕ್ವಲ್ ಟು ಬಿ ಆದ್ರೆ, ಬಿ ಈಕ್ವಲ್ ಟು ಸಿ ಆದ್ರೆ ಎ ಈಕ್ವಲ್ ಟು ಸಿ ಅಂತ ಬರಿಬೋದು, ಆ ತರ. ಸೊ ಗೊತ್ತಾಯ್ತಾ? ಈ ಮೂರು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಕರಿಬಹುದು. ಈಗ ಕೊಟ್ಟಿರುವಂತಹ ಸೆಟ್ ಏನು? ಎ ಇಸ್ ಈಕ್ವಲ್ ಟು 1, 2, 3, 4. ಸೊ ರಿಲೇಷನ್ಸ್ ಏನೇನು ಕೊಟ್ಟಿದ್ದಾರೆ? 1, 1, 1, 2, 2, 1, 3, 3, 4, 3, 4, 4, 3, 3, 3, 4, 4. ಒಂದೊಂದು ಕ್ವಶನ್ ಅಲ್ಲಿ ಅವರೇ ಕೊಡ್ತಾರೆ, ಒಂದೊಂದ್ಸಲಿ ಕಂಡೀಷನ್ಸ್ ಕೊಡ್ತಾರೆ. ಡಿವಿಸಿಬಲ್ ಬೈ 5, ಮಲ್ಟಿಪ್ಲಿಕೆಂಟ್ ಆಫ್ 5. ಸೊ ಈ ತರ ಎಲ್ಲ ಕೊಟ್ಟಾಗ ಒಂದ್ ಸ್ವಲ್ಪ ಡಿಫರೆಂಟ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ, ಆ ತರ ಪ್ರಾಬ್ಲಮ್ಸ್ ನೀವು ನೋಡ್ಬೋದು. ಸೊ ಈಗ ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಬರೋಣ. ಮೊದಲನೇದೇನು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು? ರಿಫ್ಲೆಕ್ಸಿವ್ ಸ್ಯಾಟಿಸ್ಫೈ ಆಗಬೇಕು. ಫಾರ್ ರಿಫ್ಲೆಕ್ಸಿವ್ ಅಂತ ಬರ್ಕೊಳ್ಳಿ. ಸೊ ರಿಫ್ಲೆಕ್ಸಿವ್ ಕಂಡೀಷನ್ ಏನು? ಎ ಕಾಮ ಎ ಮಸ್ಟ್ ಬಿಲಾಂಗ್ ಟು ಆರ್. ಸೊ ಈಗ ನನ್ನ ಸೆಟ್ ಅಲ್ಲಿ ಇರೋದು ಯಾವುದು? 1 ಇದೆ, 2 ಇದೆ, 3 ಇದೆ, 4 ಇದೆ. ಸೊ 4 ಕೂಡ ಇರಬೇಕು. ಅಂದ್ರೆ 1, 1 ಇರ್ಬೇಕು, 2, 2 ಇರ್ಬೇಕು, 3, 3 ಇರ್ಬೇಕು, 4, 4 ಇರ್ಬೇಕು. ಇದೆಯಾ ನೋಡಿ? 1, 1 ಇದೆಯಾ? ಎಸ್, 1, 1 ಇದೆ. ನೆಕ್ಸ್ಟ್ 2, 2 ಇದೆಯಾ? ಎಸ್, 2, 2 ಇದೆ. ನೆಕ್ಸ್ಟ್ 3, 3 ಇದೆಯಾ? ಎಸ್, 3, 3 ಇದೆ. ನೆಕ್ಸ್ಟ್ 4, 4 ಇದೆಯಾ? ಎಸ್, 4, 4 ಇದೆ. ಸೊ ಏನಂತ ಕನ್ಕ್ಲೂಡ್ ಮಾಡ್ಬೋದು? ಇಟ್ಸ್ ರಿಫ್ಲೆಕ್ಸಿವ್ ಅಂತ ಕನ್ಕ್ಲೂಡ್ ಮಾಡ್ಬೋದು, ಸರಿನಾ. ಸೊ ಕೊಟ್ಟಿರುವಂತಹ ರಿಲೇಷನ್ ಈಸ್ ಎ ರಿಫ್ಲೆಕ್ಸಿವ್ ರಿಲೇಷನ್. ನೆಕ್ಸ್ಟ್ ಫಾರ್ ಸಿಮಿಟ್ರಿಕ್. ಫಾರ್ ಸಿಮಿಟ್ರಿಕ್ ಯಾವ ರೀತಿ ನೋಡೋದು? ಎ ಕಾಮ ಬಿ ಬಿಲಾಂಗ್ ಟು ಆರ್ ಆಗಿದ್ರೆ ದೆನ್ ಬಿ ಕಾಮ ಎ ಮಸ್ಟ್ ಆಲ್ಸೋ ಬಿಲಾಂಗ್ ಟು ಆರ್. ಸೊ ನೋಡಿ ಇವಾಗ 1, 1 ಇದೆ. ಸೊ 1, 1 ಇದೆ ಅಂತಂದ್ರೆ ಅದ್ರ ಉಲ್ಟಾ ಕೂಡ ಏನಾಗುತ್ತೆ? ಈಗ ಎ ಜಾಗದಲ್ಲಿ 1 ಇದೆ, ಬಿ ಜಾಗದಲ್ಲಿ 1 ಇದೆ. ಸೊ ಅದನ್ನ ಉಲ್ಟಾ ಮಾಡಿದ್ರು ಕೂಡ 1, 1 ಅಂತಾನೆ ಬರೋದು. ಸೊ ಎರಡೆರಡು ಸಲ ಬರಿಬಾರ್ದು ಸೆಟ್ಸ್ ಅಲ್ಲಿ, ಕೇವಲ ಒಂದ್ಸಲಿ ಮಾತ್ರ ಬರಿಬೇಕು. ಎಲಿಮೆಂಟ್ಗಳು ರಿಪೀಟ್ ಆಗಬಾರ್ದು ಸೆಟ್ ಅಲ್ಲಿ, ಸರಿನಾ. ನೆಕ್ಸ್ಟ್ 1, 2 ಇದೆ ಅಂತ ಅನ್ಕೊಳ್ಳಿ. 1, 2 ಇದ್ರೆ ಅದರ ಉಲ್ಟಾ 2, 1 ಕೂಡ ಇರಬೇಕು. 1, 2 ಇದ್ರೆ 2, 1 ಕೂಡ ಇರಬೇಕು. ಇದೆಯಾ? ಎಸ್. ಸೊ 2, 1 ಕೂಡ ಇದೆ. ನೆಕ್ಸ್ಟ್ 2, 2 ಇದೆ. ಸೊ ಅದರ ಉಲ್ಟಾ ಏನಾಗುತ್ತೆ? 2, 2ನೇ ಆಗುತ್ತೆ. ಸೊ ಇನ್ನೊಂದ್ಸಲಿ ಬರೆಯಂಗಿಲ್ಲ ರಿಪೀಟ್ ಆಗಿ. ನೆಕ್ಸ್ಟ್ 3, 4 ಕೊಟ್ಟಿದ್ದಾರೆ. ಸೊ ಅದರ ಉಲ್ಟಾ 4, 3 ಕೂಡ ಇರಬೇಕು. ಇದೆಯಾ? 3, 4 ಇದೆ, 4, 3 ಕೂಡ ಇದೆ. ನೆಕ್ಸ್ಟ್ 3, 3 ಅಂತ ಕೊಟ್ಟಿದ್ದಾರೆ. ಸೊ ಅದರ ಉಲ್ಟಾ ಏನು? 3, 3ನೇ ಇದೆಯಾ? ಎಸ್.
ನೆಕ್ಸ್ಟ್ 4,4 ಕೊಟ್ಟಿದ್ದಾರೆ. 4,4 ಉಲ್ಟಾ ಏನು 4,4 ಇದೆಯಾ? ಎಸ್ ಇದ್ರೆ ಆಲ್ರೆಡಿ ನೀವು ರಿಪೀಟೆಡ್ ಆಗಿ ಬರೆಯುವಂತ ಅವಶ್ಯಕತೆ ಇಲ್ಲ. ಸೊ ಇದೇನಾಗುತ್ತೆ? ಸಿಮಿಟ್ರಿಕ್ ಆಗುತ್ತೆ. ಸೊ ಇಟ್ಸ್ ಸಿಮಿಟ್ರಿಕ್. ರಿಲೇಷನ್ ಅನ್ನ ನೋಡ್ತಾ ಹೋಗಿ ಮೇಜರ್ ಆಗಿ. ಈಗ ಟ್ರಾನ್ಸಿಟಿವ್ ಹೋಗೋಣ. ಫಾರ್ ಟ್ರಾನ್ಸಿಟಿವ್ ಅಂತಂದ್ರೇನು ಗೊತ್ತಲ್ಲ? ಎ ಗಿವ್ ರೈಸ್ ಟು ಬಿ ಇದ್ರೆ ಬಿ ಗಿವ್ ರೈಸ್ ಟು ಸಿ ಇದ್ರೆ ಸೊ ಎ ಗಿವ್ ರೈಸ್ ಟು ಸಿ ಅಂತ ನಾನು ಬರೀಬಹುದು. ಗೊತ್ತಾಯ್ತಾ? ಈಗ ಫಸ್ಟ್ ಮೊದಲನೇ ಎಲಿಮೆಂಟ್ ಯಾವ್ದಿರೋದು? 1,1 ಇದೆ. ಸೊ ಈಗ 1,1 ಆಯ್ತು. ನೆಕ್ಸ್ಟ್ 1 ಯಾವುದಕ್ಕೆ ಗಿವ್ ರೈಸ್ ಅಂತ ಅಂದ್ರೆ 1 ಇಂದ ಶುರು ಆಗ್ತಿರೋದು ಯಾವ್ದಾದ್ರು ಇದೆಯಾ ಅಂತ ನೋಡೋಣ. ಸೊ ಇಲ್ಲಿ ಶುರು ಆಗ್ತಾ ಇದೆ 1,2 ಇದೆ. ಸೊ ಈಗ ಎ ಕಾಮ ಬಿ, ಬಿ ಕಾಮ ಎ ಕಾಮ ಬಿ, ಬಿ ಕಾಮ ಸಿ ಇದ್ರೆ ಏನಂತ ಇರಬೇಕು? ಎ ಕಾಮ ಸಿ ಕೂಡ ಇರ್ಬೇಕು. ಅಂದ್ರೆ 1,2 ಕೂಡ ಇರ್ಬೇಕು. ಇದೆ ಅಲ್ವಾ? 1,2 1,1 ಇತ್ತು, 1,2 ಇತ್ತು. ಸೊ ಈಗ 1,2 ಬೇಕಿತ್ತು. 1,2 ಆಲ್ರೆಡಿ ಬರ್ದಿದ್ದಾರೆ, ಮತ್ತೆ ಇನ್ನೊಂದ್ಸಲಿ ಬರೆಯುವಂತ ಅವಶ್ಯಕತೆ ಇಲ್ಲ, ರಿಪೀಟ್ ಆಗಿ ಬರಿಬಾರ್ದು. ನೆಕ್ಸ್ಟ್ ಈಗ ನನ್ನ ಹತ್ರ 1,2 ಇದೆ, ಸರಿನಾ? 1,2 ಇದೆ. 2 ಇಂದ ಶುರುವಾಗೋದು ಯಾವ್ದಾದ್ರು ಇದ್ರೆ ನೋಡಿ. ಸೊ 2 ಇಂದ ಇದು ಶುರು ಆಗ್ತಾ ಇದೆ 2,1. ಸೊ ಅದನ್ನ ಬರ್ಕೊಳ್ಳೋಣ. ಸೊ 2,1 ಈಗೇನಾಯ್ತು? 1,2 2,1. ಸೊ ಏನಿರ್ಬೇಕು ನನಗೆ? 1,1 ಇರ್ಬೇಕು. 1,1 ಆಲ್ರೆಡಿ ಬರ್ದಾಗಿದೆ, ಮತ್ತೆ ಬರುವಂತ ಅವಶ್ಯಕತೆ ಇಲ್ಲ. ಈಗ 2,1 ಇಂದ ಶುರು ಆಗ್ತಾ ಇದೆ. ಎಂಡ್ ಆಗ್ತಿರೋದು ಎಲ್ಲಿಂದ? 1 ಇಂದ. ಸೊ 1 ಇಂದ ಶುರು ಆಗ್ತಿರೋ ಎಲ್ಲವನ್ನು ಕೂಡ ನಾನು ಆಲ್ರೆಡಿ ಬರ್ದಿದ್ದೆ. ಯಾಕೆ? ಎಂಡ್ ಆಗಿರೋದ್ರಿಂದನೇ ಶುರು ಆಗ್ಬೇಕಲ್ಲ. ಎ ಇದು ಬಿ, ಬಿ ಇಂದ ಶುರು ಆಗೋ ರೀತಿನೇ ಇರಬೇಕು ನೆಕ್ಸ್ಟ್ ಒನ್. ಸೊ ಅದು ಆಲ್ರೆಡಿ ಬರ್ದಾಗಿದೆ. ನೆಕ್ಸ್ಟ್ 2. ಸೊ 2,2 ಅನ್ನ ಬರ್ಕೊಂತೀನಿ. ಸೊ 2,2 ಅನ್ನ ಬರ್ಕೊಂಡ್ರೆ ಸೊ 2,2 ಎಂಡ್ ಆಗ್ತಿರೋದು ಯಾವ್ದ್ರಿಂದ? 2 ಇಂದ. ಸೊ 2 ಇಂದ ಶುರು ಆಗ್ಬೇಕು. ಸೊ 2 ಇಂದ ಶುರು ಆಗೋದು ಯಾವುದು? ಅದೊಂದೇ ಉಳ್ಕೊಂಡಿರೋದು. ಸೊ 2,2 ಅಂತ ತಗೊಂಡ್ರು 2 ಸೊ ಅದು ಆಲ್ರೆಡಿ ಬರ್ದಾಗಿದೆ. ನೆಕ್ಸ್ಟ್ 3,4 ಇದೆ. ಸೊ 3,4. ಸೊ ಇದೇನಾಯ್ತು? ಎ ಆಯ್ತು, ಇದು ಬಿ ಆಯ್ತು. ಸೊ 4 ಇಂದ ಶುರುವಾಗೋದು ಯಾವ್ದಾದ್ರು ಇದೆಯಾ? ಎಸ್ ಇಲ್ಲೇ ಇದೆ, 4,3 ಇದೆ. ಸೊ 4,3 ನೋಡಿ. ಈಗ 3,4 ಇದೆ, 4,3 ಇದೆ. ನನಗೇನ್ ಬೇಕು? 3,3 ಬೇಕು, ಸರಿನಾ? ಸೊ 3,3 ಇದೆಯಾ ನನಗೆ? ಎಸ್ 3,3 ಇದೆ. ಟ್ರಾನ್ಸಿಟಿವ್ ಇಷ್ಟೇ, ಸಿಂಪಲ್. ನೆಕ್ಸ್ಟ್ ಇನ್ನ ಉಳ್ಕೊಂಡ್ರೆ ಯಾವುದು? 4,4. ಸೊ 4,4 ಅಂತಂದ್ರೆ ಅದು ಒಂದೇ ಆಗಿರೋದ್ರಿಂದ ಟ್ರಾನ್ಸಿಟಿವ್ ಆಗೇ ಇರುತ್ತೆ. ಯಾಕೆ? 4,4 ಇತ್ತು ಅಂತಂದ್ರೆ ಎಂಡ್ ಆಗ್ತಿರೋದು ಯಾವ್ದ್ರಿಂದ? 4 ಇಂದ. ಸೊ 4 ಇಂದ ಎಂಡ್ ಆಗ್ತಾ ಇದೆ ಅಂದ್ರೆ ಇದನ್ನೇ ತಗೋಬಹುದು 4,4. ಸೊ 4 ಗಿವ್ ರೈಸ್ ಟು 4 ಆಗುತ್ತೆ ಅಷ್ಟೇ, ಸರಿನಾ? ಸೊ ಇದು ಕೂಡ ನಮಗೆ ಸ್ಯಾಟಿಸ್ಫೈ ಆಗ್ತಾ ಹೋಗುತ್ತೆ ಕಂಡೀಷನ್. ಸೊ ಈ ತರ ನೋಡ್ತೀನಿ ಅಂತಂದ್ರೂ ಕೂಡ ಸ್ಯಾಟಿಸ್ಫೈ ಆಗುತ್ತೆ. ಯಾವ ರೀತಿ? 4,4 ಇದೆ. ನೆಕ್ಸ್ಟ್ 4 ಇಂದ ಸ್ಟಾರ್ಟ್ ಆಗ್ತಾ ಇರೋದು ಯಾವ್ದಿದೆ? 4,3 ಇದೆ. ಸೊ ಇವಾಗ ಇದ್ರ ಟ್ರಾನ್ಸಿಟಿವ್ ಏನಾಗುತ್ತೆ? 4,3 ಆಗುತ್ತೆ, ಸರಿನಾ? ಅದು ಆಲ್ರೆಡಿ ಬರ್ದಿದ್ದೀನಿ, ಇದು ಕೂಡ ಸೇರ್ಕೊಳ್ಳುತ್ತೆ. ಗೊತ್ತಾಯ್ತಾ? ಎಸ್. ಸೊ ಇವಾಗ ನನಗೆ 3 ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಗಿದೆ. ಟ್ರಾನ್ಸಿಟಿವ್ ಕೂಡ ಆಗಿದೆ, ಕೊಟ್ಟಿರುವಂತ ಸೆಟ್ ಆಫ್ ರಿಲೇಷನ್ಸ್, ನೆಕ್ಸ್ಟ್ ಸಿಮಿಟ್ರಿಕ್ ಕೂಡ, ರಿಫ್ಲೆಕ್ಸಿವ್ ಕೂಡ. ಸೊ ಏನಂತ ಕನ್ಕ್ಲೂಡ್ ಮಾಡ್ಬೋದು? ದೇರ್ ಫಾರ್ ದಿ ಗಿವನ್ ರಿಲೇಷನ್ ಈಸ್ ಸಿಮಿಟ್ರಿಕ್. ಗೊತ್ತಾಯ್ತಾ? ಎಸ್. ಸೊ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಅನ್ನ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ಗಳು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಸಿಗುತ್ತೆ. ಪ್ಲೇ ಲಿಸ್ಟ್ ಅನ್ನ ನೋಡ್ತಾ ಹೋಗಿ ಅಷ್ಟೇ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.